Hello guys, this is your Spurti and welcome back to my new vlog guys. Guys, ಇವತ್ತು ಬೆಂಗಳೂರಲ್ಲಿದ್ದೀನಿ ನಾನು ಇವಾಗ. ಸೊ ನಿನ್ನೆ ಹೇಳಿದ್ದೆ ನಾನು ಯಾಕೆ ಬಂದಿದ್ದೀನಿ ಬೆಂಗಳೂರಿಗೆ ಅಂತ. ಸೊ ನಂದು ಪದ್ದಿದು ಮತ್ತು ನನ್ನ ಕಸಿನ್ದು ಸ್ಟೇಟ್ ಲೆವೆಲ್ ರೈಫಲ್ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ, ಓಪನ್ ಸೈಟ್ ರೈಫಲ್ ಕಾಂಪಿಟೇಷನ್ನು. ಸೊ ಆಲ್ರೆಡಿ ಲೊಕೇಶನಲ್ಲಿ ಇದ್ದೀವಿ ನಾವು, ಒಳಗಡೆ ಎಲ್ಲ ನಡೀತಾ ಇದೆ. ನಾನು ನಿಮಗೆ ತೋರಿಸ್ತೀನಿ. ಓಕೆ, ಒನ್ಸ್ ಇನ್ನೊಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ ಬೇರೆ ಆಯಿತು, ಸೊ ಅದನ್ನು ಹೇಳ್ತೀನಿ. ಓಕೆ, ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತೆಲ್ಲ. ನೆಕ್ಸ್ಟ್ ಇವಳು ಹೋಗ್ತಾಳೆ. ಎಷ್ಟೊತ್ತಿಗಿರೋದು ನಿಂದು? 3:40. ಅದು ನನ್ನ ಕಸಿನ್. ಸೊ ನೋಡಿದ್ರಿ ಅಲ್ಲ ಗೈಸ್, ಈ ಥರ ಇರುತ್ತೆ ಸಿಸ್ಟಮ್ ಇಲ್ಲಿ. ಆ್ಯಕ್ಚುಲಿ ನಮ್ಮ ಅಣ್ಣ ಫೈರ್ ಮಾಡ್ತಿದ್ದ, ಇವಾಗ ಆಯಿತು ಒಂದು. ನೆಕ್ಸ್ಟ್ ಪದ್ದಿ ಹೋಗ್ತಾಳೆ. ಸೊ ಜಸ್ಟ್ ಗೆಸ್ ಹರ್ ಏಜ್. ಶೀ ಈಸ್ 63 ಆ್ಯಂಡ್ ಶೀ ಈಸ್ ಕಾಂಪಿಟೇಟಿಂಗ್ ಇನ್ ದ ಸ್ಟೇಟ್ ಲೆವೆಲ್ ರೈಫಲ್ ಕಾಂಪಿಟೇಷನ್ ನಾವು, ಓಪನ್ ಸೈಟ್. ಸೊ ಬನ್ನಿ ನೋಡೋಣ ಅವಳದ್ದೇನಾಗುತ್ತೆ ಅಂತ. ಶೀಸ್ ಪ್ರೀವಿಯಸ್ಲಿ ಶಿ ವಾಸ್ ಅ ಸ್ಟೇಟ್ ಲೆವೆಲ್ ಶೂಟರ್. ತುಂಬ ವರ್ಷ ಆಗಿತ್ತು ಪ್ರಾಕ್ಟೀಸ್ ಮಾಡೋದು ನಿಲ್ಲಿಸಿ, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು 1 ಇಯರಿಂದ. ಸೊ ಅವಳದ್ದೇನಾಗುತ್ತೆ ನೋಡೋಣ ಬನ್ನಿ. ನಮಗಂತೂ ಪ್ರೈಸ್ ಬರೋಲ್ಲ ಅಂತ ಗೊತ್ತಾಗಿದೆ. ಆ್ಯಂಡ್ ದ ಥಿಂಗ್ ಈಸ್, ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ ಆಯಿತು. ರೈಫಲ್ದು ಬ್ಯಾರಲ್ಲು ಮುರಿಬೇಕಾದ್ರೆ ನನ್ನ ಕಣ್ಣಿಗೆ ಲೇಟ್ ಬಿದ್ದು ಫುಲ್ ಬ್ಲಡ್ ಎಲ್ಲ ಬಂತು. ಸೊ ದೊಡ್ಡದಾಗೆ ಗಾಯ ಆಗಿದೆ, ಕಾಣಿಸ್ತಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಇಲ್ಲಾಗಿದೆ, ತುಂಬ ಬ್ಲಡ್ ಹೋಯಿತು, ಜಜ್ದಂಗೆ ಆಗಿದೆ. ಆ್ಯಕ್ಚುಲಿ ತುಂಬ ಪೇಯ್ನ್ ಇದೆ. ನನಗೆ ಇವಾಗಲೂ ಸರಿಯಾಗಿ ಕಣ್ಬಿಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಒಂದು ಸೈಡ್ ಫುಲ್ ಪೇಯ್ನ್ ಇದೆ. ಆ್ಯಂಡ್ ರಾತ್ರಿ ಎಲ್ಲ ನಿದ್ದೆ ಬೇರೆ ಆಗಿರಲಿಲ್ಲ, ಬಸ್ಸಲ್ಲಿ ಹೆಂಗೆಂಗೋ ನಿದ್ದೆ ಮಾಡಿದ್ದೆ, ಅರ್ಧಂಬರ್ಧ ಕಣ್ಣು ಬೇರೆ ಉರಿತಿತ್ತು. ನನಗೆ ಲೈಫಲ್ಲಿ ನಿದ್ದೆ ಊಟ ಸರಿಗಾಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಯಿತು. ಸೊ ಅದಕ್ಕೆ ನಂದು ಪರ್ಫಾರ್ಮೆನ್ಸ್ ಚೆನ್ನಾಗಾಗಿಲ್ಲ. ನನಗೇನು ನನ್ನ ಮೇಲೆ ಹೋಪ್ಸ್ ಇಲ್ಲ, ಬಟ್ ಐ ಹ್ಯಾವ್ ಹೋಪ್ಸ್ ಆನ್ ಹರ್ ಆ್ಯಂಡ್ ಆನ್ ಮೈ ಬ್ರದರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇಲ್ಲಾಗಿದೆ ನೋಡಿ, ಜಜ್ದಂಗೆ ಆಗಿದೆ, ಬಟ್ ಬ್ಲಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಂತು. ಜಸ್ಟ್ ಹಿಂಗೆ ಮುಟ್ಕೊಂಡೆ ಫುಲ್ ಕೈಯೆಲ್ಲ ರಕ್ತ ಆಗಿತ್ತು. ಅದಕ್ಕೆ ಕಾಂಪೀಟ್ ಮಾಡ್ತಿದ್ದೆ, ಮಧ್ಯದಲ್ಲೇ ಬಂದು ಫಸ್ಟ್ ಏಡ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಹೋದೆ. ಬಟ್ ತುಂಬ ಪೇಯ್ನ್ ಆಯಿತು. ಸೊ ಇಲ್ಲಾಗಿದೆ. ದುರ್ಗಕ್ಕೆ ಹೋಗಿ ಅದೇನು ಮಾಡಬೇಕು ನೋಡಬೇಕು ಇವಾಗ. ಅಷ್ಟು ಹಾಕ್ಲಾ? ಫುಲ್ ಹೆಲ್ದಿ ಡಾಗ್. ಈ ಕ್ಯಾಂಪಸಲ್ಲಿ ತುಂಬ ನಾಯಿಗಳಿದ್ದಾವೆ ಆ್ಯಕ್ಚುಲಿ. ಎಷ್ಟು ವರ್ಷ ಆದಮೇಲೆ ಇವಾಗ ಹೋಗ್ತಿರೋದು? ಎಷ್ಟು ವರ್ಷ ಆದಮೇಲೆ ಇವಾಗ ಹೋಗ್ತಿರೋದು ಶೂಟಿಂಗಿಗೆ? ಶೂಟಿಂಗ 2000. ನಾನು ಹುಟ್ಟಿದಾಗ ಹೋಗಿದ್ದೇನೆ. 4ನೇ ಇಸ್ವಿ ಲಾಸ್ಟ್. ಆಮೇಲೆ ಇವಾಗಲೇ ಈಗಲೇ 2004 ಆದಮೇಲೆ ಈಗಲೇ ಅಲ್ಲಿಗೆ ಎಷ್ಟು 22 ವರ್ಷ ಹೆಚ್ಚು ಕಮ್ಮಿ. ನೋಡೋಣ, ಸುಮ್ಮನೆ ಮಾಡೋದು ಪ್ರಯತ್ನ. ಇವಳು ಸೂಜಿಗೆ ಹೊಡಿತಿದ್ಲು ಗೈಸ್.
ಸೂಜಿಗೆ ಹೊಡಿತಿದ್ಲು. ಮನೆ ಮರ್ಯಾದೆ ತೆಗ್ದೀಯ ಈಗ ಬಂದ ಮೇಲೆ ಹೇಳೋದನ್ನ. ಅಲ್ಲ ನಿಂಗೆ ಮುಂಚೆ ಹೊಡಿತಿದ್ದೆ ತಾನೆ ಅಟ್ಲೀಸ್ಟ್. ಮುಂಚೆ ಹೊಡಿತಿದ್ದೆ, ಈಗ ಬರ್ಬೇಕಲ್ಲ. ಹಂಗೆ ಏನು ಮಾಡೋಕ್ಕ, ಅಟ್ಲೀಸ್ಟ್ ನಿಂದು ಅವಾಗಾರು ಹೊಡಿತಿದ್ದಲ್ಲ. ನನಗೆ ಇವಾಗಲೂ ಹೊಡಿಯೋಕ್ಕಾಗಲಿಲ್ಲ ಅಷ್ಟೇ. ಆವಾಗ ಕಣ್ಣು ಎಲ್ಲ ಚೆನ್ನಾಗಿತ್ತು. ನಿಂಗೆ ಏಜ್ ಎಷ್ಟು ಇವಾಗ? 63. ಹಾಂ, ಮತ್ತೆ 63 64. ಇಲ್ಲಿ ಯಾರೂ ಇಲ್ಲ 63 ವರ್ಷದವ್ರು ಮೋಸ್ಟ್ಲಿ. 60 ಮೇಲೆ ಯಾರೂ ಇಲ್ಲ ಆ್ಯಕ್ಚುಲಿ, ಮೋಸ್ಟ್ಲಿ ಇಲ್ಲ ಅಂತ ಅನ್ಕೊಂತೀನಿ. ಯಾರೂ ಇಲ್ಲ 63. 60 ಮೇಲೆ ಯಾರಿಲ್ಲ. ಜೆಂಟ್ಸ್ ಇದ್ದಾರೆ, ಲೇಡೀಸಲ್ಲಿ ಇದ್ದಂಗೆ ಡೌಟ್. ಗೈಸ್ ಪದ್ದಿ ಹೋಗ್ತಿದ್ದಾಳೆ ಇವಾಗ ರೈಫಲ್ ಎತ್ಕೊಂಡು. ಇವಾಗೇನು ಬೇಡ ಫ್ಲ್ಯಾಗ್ ಇವಾಗೇನು ಬೇಡ, ನೋಡು. Open sight air rifle, 40 shots NR match, 3 sighter card, unlimited sighting shot, time about 15 minutes, 40 record card, each card single shot, time about 1 hour. End of the match will be announced 10 and 5 minutes before. Do not release air during the match time. Take permission while leaving the lane and insert safety flag. 15 minutes preparation and setting time. Start. ಇಲ್ಲಿಗೆ ಬಂದಿದ್ದು ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ. ಸೊ ಗೈಸ್, ಅಲ್ಲಿ ಕಟ್ ಮಾಡಿದ್ರೆ ನಾನು ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ, ನನ್ನ ಕಸಿನ್ ಮನೆಗೆ. ಸೊ ಇವತ್ತು ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ವಾಪಸ್ ದುರ್ಗಕ್ಕೆ ಬರ್ತಾ ಇದ್ದೀನಿ. ಬಿಕಾಸ್ ಊಷ್ಟ ಆಗಿಬಿಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ಲೆವೆಲ್ ಫ್ರಸ್ಟ್ರೇಷನಲ್ಲಿದ್ದೀನಿ, ಸ್ಟ್ರೆಸ್ಸಲ್ಲಿದ್ದೀನಿ, ಸುಸ್ತಾಗ್ತದೆ, ಈ ನೋವ್ತಿದೆ, ತುಂಬ ನೋವ್ತಿದೆ. ಗಾಯ ಕಮ್ಮಿ ಆಗಿದೆ, ಬಟ್ ನೋವು ಮಾತ್ರ ನೆಕ್ಸ್ಟ್ ಲೆವೆಲ್ ನೋವಿದೆ. ಸೊ ಅದಕ್ಕೆ ಪದ್ದಿ ಆಲ್ಸೋ ಪ್ಲೇಡ್ ವೆಲ್ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.